ಗಂಡಸ್ಥಾನವನ್ನ ನಿಮ್ಮನ್ನ ಪ್ರಶ್ನೆ ಮಾಡಿದ್ರು. ಅದೇ ರೀತಿ ನಪುಂಸಕ ಅಂತ ಕೂಡ ಆ ಒಂದು ಪದವನ್ನ ನಿಮ್ಮ ವಿರುದ್ಧ ಬಳಸಿದ್ದಾರೆ. ನಿಮ್ಮ ರಿಯಾಕ್ಷನ್ ಏನು? ನೋಡಪ್ಪ, ಕುಮಾರಸ್ವಾಮಿ ಅವರು ಬಹಳ ನಿಮ್ಮ ಮಾಧ್ಯಮದ ಮೇಲೆ ಫ್ರಸ್ಟ್ರೇಷನ್ ಆಗಿರ್ಬೇಕು. ನನಗೂ ಗೊತ್ತಿಲ್ಲ, ನಾನು ಇನ್ನ ಫುಲ್ ನೋಡಕ್ ಹೋಗಿಲ್ಲ, ಟೈಮ್ ಸಿಕ್ಕಿಲ್ಲ ನನಗೆ. ನಾವೆಲ್ಲ ಬರೀ ನಮ್ಮ ಪಕ್ಷದ ಸಂಘಟನೆ ವಿಚಾರದಲ್ಲಿ ತೊಡ್ಕೊಂಡಿದ್ದು. ನಾವು ಗಂಡಸರಲ್ಲ, ಅವರೊಬ್ಬರೇ ಗಂಡಸರು. ಎಲ್ಲ ಗಂಡಸ್ತನದ ಎಲ್ಲ ಶಕ್ತಿ ಅವ್ರದ್ದಿದೆ. ಕುಮಾರಸ್ವಾಮಿ ಏನ್ ಮಾತಾಡಿದ್ದಾರೆ ಹಿಂದೆ ಅಂತ ನೆನಪಿಟ್ಕೋಬೇಕು. ನನ್ನ ಮಿಲಿಟರಿ ಇವ್ರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ, ಅಂದ್ರೆ ವಾಪಸ್ ಜೈಲ್ಗೆ ಹೋಗ್ತೀನಿ ಅಂತ. ನಾನು ಜೈಲ್ ನೋಡಿರೋನು, ಅವನು ಬಂದು ನನ್ನ ಜೈಲಲ್ಲಿ ನೋಡಿದ. ನಾನು ಹಾಗೆ ನನಗೆಷ್ಟು ಶಕ್ತಿ ಇತ್ತು ಜೈಲ್ ಒಳಗಡೆ ಅಂತ ಆತ ಬಂದು ನಾನು ನೋಡಿದ. ಗೊತ್ತಾಯ್ತಾ? ಅದಾದ ಮೇಲೆ ನಾನ್ ನಿಜ ಅವ್ರ ಕುಟುಂಬದ ಅವ್ರ ಅಣ್ಣನ ಕೇಳಲು ನಿಜ. ಯಾಕೆಂದ್ರೆ ಅವ್ರ ಅಣ್ಣ ಬೇನಾಮಿ. ಇವು ಮುಖ್ಯಮಂತ್ರಿ ಆಗಿದ್ದಾಗೇನೆ ಇವು ಅಧಿಕಾರನ ದುರುಪಯೋಗ ಪಡ್ಕೊಂಡು ನನ್ನ ಮೇಲೆ ಬಿಟ್ಟು, ನನ್ನ ಹೆಂಡತಿ ಮೇಲೆ, ನನ್ನ ತಂಗಿ ಮೇಲೆ, ನನ್ನ ತಮ್ಮನ ಮೇಲೆ, ಎಲ್ಲರ ಮೇಲೂ ಕೇಸ್ ಹಾಕ್ಸ್ತ. ಅದ್ರು ಕದ್ದು ಬಿಟ್ಟಿದೀವಿ ನಾವು ಅಂತ ಅಂದ್ಬಿಟ್ಟು ನಾವೆಲ್ಲ ಬಳ್ಳಾರಿಲಿ ಕದ್ದು ಬಿಟ್ಟಿದೀವಿ ಅಂತ ಕೇಸ್ ಹಾಕ್ಸ್ತಾರೆ, ಸುಳ್ಳು ಕೇಸ್ ಹಾಕ್ತಾರೆ. ಆಮೇಲೆ ರಾತ್ರಿ ಪಾಪ ನಮ್ಮ ಕಾರ್ಯಕರ್ತರು ಎಲ್ಲ ಬಂದು ಕಾಯ್ಕೊಂಡಿದ್ರು. ರಮೇಶ್ ಕುಮಾರ್ ಅವ್ರು ಗೇಟಲ್ಲಿ ಕೂತಿದ್ರು, ಖರ್ಗೆ ಅವ್ರು ಇಲ್ಲಿಗೆ ಬಂದ್ರು. ಅದಾಯ್ತಾ? ನವೆಂಬರ್ 14ನೇ ತಾರೀಕು ರಾತ್ರಿ ಇಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ. ನಂಗೆ ಇನ್ನ ಆ ಡೇಟ್ ನಂಗೆ ನೆನಪಿದೆ. ಯಾಕೆ ನನ್ನ ಮಗಳು ಹುಟ್ಟಿದ ಹಬ್ಬ ಅವತ್ತು. ನಾನು ಅದನ್ನ ಮುಗಿಸ್ಕೊಂಡು ಇಲ್ಲಿಗೆ ಬರೋಷ್ಟೊತ್ತಿಗೆ FIR ಲಾಂಚ್ ಆಗಿತ್ತು. ರಾತ್ರಿ ಸಾವಿರಾರು ಜನ ಬಂದು ಅರೆಸ್ಟ್ ಆಯ್ತಾರೆ ಅಂತ ಬಂತು. ಅವನ್ನೆಲ್ಲ ಮರ್ತ್ಬಿಟ್ಟು ಇವತ್ತು ಚೀಫ್ ಮಿನಿಸ್ಟರ್ ಮಾಡಿದ್ವಿ. ಚೀಫ್ ಮಿನಿಸ್ಟರ್ ಆದ್ಮೇಲೆ, ಚೀಫ್ ಮಿನಿಸ್ಟರ್ ಇಳಿದ ಮೇಲೆ ಏನೇನು ನಡೀತು ಅಂತ ನಾನೇನು ಬಿಚ್ಚಿ ಏನು ಹೇಳ್ಬೇಕಾಗಿಲ್ಲ. ಅರ್ಥ ಆಯ್ತಾ? ನಾವು ಪ್ರಾಮಾಣಿಕವಾಗಿ ನಾವು ಎಷ್ಟು ನಿಷ್ಠೆಯಿಂದ ಇರಬೇಕು ಇದ್ದೀವಿ. ನಾವು ಸುದ್ದಿಗೆ ಹೋಯ್ತಿರ್ಲಿಲ್ಲ.